ಮಾತಾಡ್ತಾರೆ ಅಂತ ಜಗ್ಗೇಶ್ ಅವರು ಮ್ಯಾಜಿಕ್ ಬಜಾರ್ಗೆ ಹೋಗಿದ್ದಾರೆ. ಜಗ್ಗೇಶ್ ಅವರು ಏನು ಕೇಳ್ತಾರೆ ನೋಡೋಣ ನಮ್ಮ ಸಾಧು ಹೋಗಿಲ್ಲ ಅವ್ರ ಹತ್ರ. ಅದು ಒತ್ತರಿಗೆ ಲಕಡಿ ಪಕಡಿ ದುಂಬ ನವರತ್ನಾಯಕ ಜಗ್ಗೇಶ್ ಅವರೇ ಏನ್ ಸಮಾಚಾರ ಏನ್ ಬಂದಿದ್ದು? ಅಯ್ಯೋ ಏನ್ ಹೇಳಿ ಗುರುವೆ, ₹1 ವರ್ಕೌಟ್ ಆಯ್ತಲ್ಲ, ₹2 ವರ್ಕೌಟ್ ಆಗ್ತಾ ಇಲ್ಲ, 10, 20, 30 ಎಷ್ಟು ಮಾಡಿದ್ರು ವರ್ಕೌಟ್ ಆಯ್ತಾನೆ ಇಲ್ಲ ಗುರುವೆ. 10ಕ್ಕೆ 20ಕ್ಕೆ ವರ್ಕೌಟ್ ಆಗ್ತಾ ಇರೋ ಬಿಸ್ನೆಸ್ ಏನ್ ಮಾಡ್ತಾ ಇದ್ದೀರಾ ಅಷ್ಟು ಗೊತ್ತಾಗಲ್ವಾ? ಕಳೆಕಾಯಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ಟಿದ್ದೀರಾ. ಓಕೆ ಅಂದಂಗೆ ಗುರುವೆ, ನಿಮ್ಮ ಅಂಗಡಿ ಯಾವ್ದಾದ್ರು ಒಳ್ಳೆ ಬೊಂಬಾಟ್ ಆಗಿರೋ ಮ್ಯಾಜಿಕ್ ಇರೋ ಐಟಮ್ ಕೊಟ್ಬಿಟ್ರೆ ಬಿಸ್ನೆಸ್ ಅಲ್ಲಿ ಹಂಗೆ ಫುಲ್ಲು ಲಾಸ್ ಮಾಡ್ಕೊಂಡೆ ಆರಾಮಾಗಿ ಇರ್ಬಿಡ್ತೀನಿ ಗುರುವೆ. ಓಕೆ, 1 ಮೂಟೆಗೆ ₹10,000 ಆಗುತ್ತೆ. ಓಕೆನಾ? 1 ಮೂಟೆಗೆ ₹10,000 ಆಗುತ್ತಾ? ಪರವಾಗಿಲ್ಲ ಗುರುವೆ, ಹೀಗೆ 4 ಮೂಟೆ ಕೊಟ್ಬಿಡುತ್ತೀವ ಅನ್ನಂಗೆ 1 ಮೂಟೆಗೆ ₹10,000 ತಗೊಳ್ಳೋಂಥ ಐಟಮ್ ಏನು ಗುರುವೆ? ಹೋಗಿಯಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ. ಹೋಗಿಯಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ ಅಂದ್ರೆ ಅಂಥದ್ದು ಐಟಮ್ ಏನು ಶಿವ? ಅಷ್ಟು ಗೊತ್ತಿಲ್ವಾ? ಸೀಡ್ಲೆಸ್ ಕಳೆಕಾಯಿ. ಯಾವಾಗ ಸೀಡ್ಲೆಸ್ ಕಳೆಕಾಯಿ ಅಂತಂದು ಜಗ್ಗೇಶ್ ಅವ್ರ ವ್ಯಾಪಾರನೇ ಹೋಗ್ಬಿಟ್ಟು ಮತ್ತೆ ಜಗ್ಗೇಶ್ ಅವ್ರು ಹೋದ್ರು, ನಮ್ಮ ಕೋಮಲ್ ಅವರು ಬಂದರು. ಕೋಮಲ್ ಅವರು ಮ್ಯಾಜಿಕ್ ಬಜಾರಲ್ಲಿ ಏನು ಕೇಳ್ತಾರೆ ನೋಡೋಣ ನಮ್ಮ ಕೋಮಲ್ ಅವರು. ನಮಸ್ಕಾರ ಸಾಧುಜಿ, ವೆರಿ 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 ಗುಡ್ ಮಾರ್ನಿಂಗ್. ವೆರಿ ವೆರಿ ಬ್ಯಾಡ್ ಮಾರ್ನಿಂಗ್ ಫಾರ್ ಮೀ. ಅಯ್ಯೋ ಯಾಕೆ ಬೆಳಿಗ್ಗೆ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿಬಿಟ್ಟಿದ್ದೀರಾ? ಏನಕ್ಕೆ ಅಂತ ಕೇಳ್ಬೋದಾ? ಇವತ್ತು ಯಾರು ಮಗ ನೋಡಿದ್ನೋ ಗೊತ್ತಿಲ್ಲ, ಎಲ್ಲ ಬಿಸ್ನೆಸ್ ಎಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಟ್ಟೆ ಗುರುವೆ. ಅಂದಂಗೆ ನಿನಗೇನು ಬೇಕಪ್ಪ? ನನಗೆ ಅರ್ಜೆಂಟಾಗಿ ಡೌ ಹೊಡಿಯೋಕ್ಕೆ ಔಷಧಿ ಬೇಕು. ಡೌ ಹೊಡಿಯೋಕ್ಕೆ ಔಷಧಿ ನಾನು ಕೊಡ್ತೀನಿ. ಅಂದಂಗೆ ಯಾರನ್ನ ಡೌ ಹೊಡಿತಾ ಇದ್ದೀಯಾ? ನಾನು ಯಾರನ್ನು ಡೌ ಹೊಡಿತಾ ಇದ್ದೀನಿ? ನಮ್ಮ ಎದುರುಗಡೆ ಮನೆಯಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಸಿಕ್ಕರು ಯಾವಾಗಲೂ ನನ್ನನ್ನೇ ನೋಡಿ ದಿನಾ ಸ್ಮೈಲಿಂಗ್ ಮಾಡ್ತಾ ಇರ್ತಾಳೆ. ಅದಕ್ಕೆ ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬ್ಯೂಟಿಫುಲ್ ಸಿಕ್ಕರು ಈ ಸಿಕ್ಕರ್ನ ನೋಡಿ ಸ್ಮೈಲ್ ಕೊಡ್ತಾ ಇದ್ದಾಳ. ಅಂದಂಗೆ ಮನೆ ಮುಂದೆ ಯಾವಾಗಲೂ ಆಂಬುಲೆನ್ಸ್ ನಿಂತಿರುತ್ತಾ? ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಯಾವಾಗಲೂ ಬಟ್ಟೆ ಒಣಗಾಕ್ತಾ ಇರ್ತಾಳ? ಹೌದು, ಅವಳು ಯಾವಾಗಲೂ ಬಟ್ಟೆ ಒಣಗಾಕ್ತಾನೆ ಇರ್ತಾಳೆ. ಅಂದಂಗೆ ಇನ್ನೇನಾದ್ರು ನೋಡಿದ್ಯಾ? ನೋಡಿದ್ದೀನಿ, ಅವಳು ಸ್ಮೈಲಿಂಗ್ ಫೇಸ್ನ ನೋಡಿ ನಾನು ಆಗಲೇ ಅರ್ಧ ಮೆಂಟ್ಲಾಗ್ಬಿಟ್ಟಿದ್ದೀನಿ. ಓಕೆ, ಮನೆ ನಂಬರ್ 2681 ಮಲ್ಲೇಶ್ವರಂ ತಾನೆ? ಅಷ್ಟೊಂದು ಕರೆಕ್ಟಾಗಿ ಹೆಂಗೆ ಹೇಳ್ತಾ ಇದ್ದೀರಾ? ಹೆಂಗೆ ಅಂದರೆ ನೀನು ಹಾಫ್ ಮೆಂಟು, ಅವಳು ಫುಲ್ ಮೆಂಟು, ಮೇಡ್ ಫಾರ್ ಈಚ್ ಅದರ್. ಅದೇನು ಹೋಗಿ ಅಷ್ಟೊಂದು ಪರ್ಫೆಕ್ಟಾಗಿ ಹೆಂಗೆ ಹೇಳ್ತಾ ಇದ್ದೀರಾ? ಅಷ್ಟೊಂದು ಪರ್ಫೆಕ್ಟಾಗಿ ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ ಅವಳು 25 ವರ್ಷದಿಂದನೂ ನನಗೆ ಗೊತ್ತು ಬಾವಾಜಿ. ಇದು 25 ವರ್ಷದಿಂದ ಗೊತ್ತು ನಾನು ಬಾವಾಜಿನ. ಹೆಂಗೆ ಹೆಂಗೆ ಅಂದರೆ ಅವಳು ನನ್ನ ತಂಗಿ, ಅದಕ್ಕೆ